ಪಾತಾಳ ಕುಸಿದ್ರೆ ಮತ್ತೊಮ್ಮೆ ಆಕಾಶಕ್ಕೆ ಜಿಗಿಯುತ್ತೆ. ಇಂಥ ತರಕಾರಿ ಅಂತ ಅಂದ್ರೆ ಅದುವೇ ಈರುಳ್ಳಿ. ಅದೇ ಈರುಳ್ಳಿ ದರ ಇದೀಗ ಮತ್ತೆ ಗಗನಮುಖಿ ಆಗಿದ್ದು ಗ್ರಾಹಕರಿಗೆ ದರ ಏರಿಕೆ ಶಾಕ್ ತಟ್ಟಿದೆ. ಇದರ ನಡುವೆ ಬೆಲೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಬೆಂಗಳೂರು ಸೇರಿದಂತೆ ದೇಶದಲ್ಲಿ ಈರುಳ್ಳಿ ಮಿಂಚಿನ ಓಟ. ವಾರದ ಹಿಂದೆ 40 ರೂಪಾಯಿ ದರ, ಇಂದು 70 ರೂಪಾಯಿಗೆ ಜಿಗಿತ. ಬೆಳಗ್ಗೆ ಉಪ್ಪಿಟ್ಟು ಪಲಾವ್ಗೂ ಬೇಕು, ಮಧ್ಯಾಹ್ನ ಸಾಂಬಾರ್ ಪಲ್ಯದಲ್ಲೂ ಇರಬೇಕು, ಸಂಜೆ ಸ್ನಾಕ್ಸ್ಗೂ ಬೇಕೇ ಬೇಕು, ರಾತ್ರಿ ಡಿನ್ನರ್ನಲ್ಲೂ ಇರುತ್ತೆ. ಹೀಗೆ ಪ್ರತಿ ಊಟದಲ್ಲೂ ಬೇಕಿರುವ ತರಕಾರಿ ಅಂದ್ರೆ ಅದು ಈರುಳ್ಳಿ. ಕಳೆದ ವರ್ಷ 3ಕ್ಕೆ ಇಳಿದಿದ್ದ ಈರುಳ್ಳಿ ಈಗ 6ಕ್ಕೆ ಏರಿದ್ದು ಗ್ರಾಹಕರು ಶಾಕ್ ಆಗುವಂತಾಗಿದೆ. ಮಧ್ಯಮ ಗಾತ್ರದ ಈರುಳ್ಳಿ ವಾರದ ಹಿಂದೆ 25ರಿಂದ 30 ರೂಪಾಯಿ ಇತ್ತು, ಆದ್ರೀಗ 1 ಕೆಜಿಗೆ 45ರಿಂದ 50 ರೂಪಾಯಿ ಆಗಿದೆ. ಇನ್ನು ದೊಡ್ಡ ಗಾತ್ರದ ಈರುಳ್ಳಿ 35 ರೂಪಾಯಿಯಿಂದ 40 ರೂಪಾಯಿ ಇತ್ತು, ಆದ್ರೀಗ ಅದು 60ರಿಂದ 75 ರೂಪಾಯಿ ಆಗಿದೆ. ಬೆಂಗಳೂರು ಮಾತ್ರವಲ್ಲ, ದೆಹಲಿ, ಮುಂಬೈ, ಲಕ್ನೋ, ಪಾಟ್ನಾ ಸೇರಿದಂತೆ ಹಲವೆಡೆ ಈರುಳ್ಳಿ ಬೆಲೆ ಗಗನಮುಖಿಯಾಗಿದೆ. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಯಲ್ಲೇ ಹೋಲ್ಸೇಲ್ನಲ್ಲೇ ಈರುಳ್ಳಿ ಬೆಲೆ 38ರಿಂದ 40 ರೂಪಾಯಿ ಇತ್ತು. ಇನ್ನು ಕೆಆರ್ ಮಾರ್ಕೆಟ್ನಲ್ಲಿ 50 ರೂಪಾಯಿಯಿಂದ ಹಿಡಿದು 70 ರೂಪಾಯಿವರೆಗೂ ಮಾರಾಟ ಆಗಿದೆ. ಇವತ್ತಿನ ರೇಟ್ ಜಾಸ್ತಿ ಇದೆ, 60 ರೂಪಾಯಿ ಇದೆ ಕೆಜಿ. 60, 70 ನಡೀತಾ ಇದೆ ಕೆಜಿ. ಅದೇ 5 ಕೆಜಿ 10 ಕೆಜಿ ತೊಗೊಳೋದು 2 ಕೆಜಿ 3 ಕೆಜಿ ತೊಗೊಂಡೋಗ್ತವ್ರೆ. ಅದು ಒಂದು ವಾರ ಆಯಿತು, ಒಂದು ವಾರದಿಂದ ಹೇಳಿದೆ ರೇಟ್. ಬೆಲೆ ನಿಯಂತ್ರಣಕ್ಕೆ ಮುಂದಾದ ಕೇಂದ್ರ. ಬೆಲೆ ಏರುಗತಿಯಲ್ಲಿ ಸಾಗುತ್ತಿದ್ದಂತೆ ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಚೆನ್ನೈ, ಮಧುರೈ, ದೆಹಲಿ, ಎರ್ನಾಕುಲಂ, ಗುವಾಹಟಿ ಸೇರಿದಂತೆ 5 ಪ್ರಮುಖ ನಗರಗಳಿಗೆ 800 ಮೆಟ್ರಿಕ್ ಟನ್ ಈರುಳ್ಳಿ ರವಾನೆ ಮಾಡಿದೆ. ಕಾಂದಾ ಎಕ್ಸ್ಪ್ರೆಸ್ ವಿಶೇಷ ರೈಲಿನಲ್ಲಿ ಈರುಳ್ಳಿ ರವಾನೆ ಮಾಡಲಾಗಿದ್ದು ಎನ್ಸಿಸಿಎಫ್, ನಫೆಡ್ ಕೇಂದ್ರೀಯ ಭಂಡಾರ ಮೂಲಕ 35 ರೂಪಾಯಿಗೆ ಕೆಜಿಯಂತೆ ಮಾರಾಟ ಮಾಡಲಾಗುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದ್ದಾರೆ. ಬರದಿಂದ ಈರುಳ್ಳಿ ಬೆಳೆಯೇ ಇಲ್ಲದಂತಾಗಿದೆ. ಸದ್ಯ ಸ್ಟಾಕ್ ಇರುವ ಹಳೆ ಈರುಳ್ಳಿ ಮಾತ್ರ ಮಾರುಕಟ್ಟೆಗೆ ಬರ್ತಿದ್ದು, ಹೊಸ ಈರುಳ್ಳಿ ಬರೋವರೆಗೂ ದರ ಏರಿಕೆ ಇರಲಿದೆ. ದೆಹಲಿಯಿಂದ ನಟರಾಜ್ ಜೊತೆ ಅರುಣ್, TV9 ಬೆಂಗಳೂರು.